ಬಂಧುಗಳೇ ನಮಸ್ಕಾರ. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಪ್ಪಳ. ಈ ಕಾಲೇಜಲ್ಲಿ ಕೂಡ ನಾವು 3 ವರ್ಷ ಆಯಿತು ಮಾಡಿ. 3 ವರ್ಷದ ಹಿಂದೆಗಡೆ ಮಾಡಿದ್ವಿ ಬೋರ್ವೆಲ್ ರೀಚಾರ್ಜು. ಮೇಲ್ಗಡೆ ಬಿದ್ದಂಥ ನೀರು ಪೈಪ್ ಮುಖಾಂತರ ನಮ್ಮೊಬ್ಬ ಅಂತರ್ಜಲಕ್ಕೆ ಹೋಗುತ್ತೆ. ಅಲ್ಲಿ ಜಲ್ಲಿ ಹಾಕಿ ನಾವು ಫಿಲ್ಟ್ರೇಷನ್ ಮಾಡಿದ್ವಿ. ಆ ಫಿಲ್ಟ್ರೇಷನ್ ಮೀಡಿಯಾದಲ್ಲಿ ಫಿಲ್ಟ್ರಾಗಿ ಬೋರ್ವೆಲ್ ಮುಖಾಂತರ ಅಂತರ್ಜಲಕ್ಕೆ ಹೋಗುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಕ್ಬರ್ ಮೇಲಣಕ್ಕೆ ಮಾತಾಡೋದು. ಇದು ಒಂದು 3 ವರ್ಷದಿಂದ ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಸ್ನೇಹಿತರೆ. ಬೋರ್ವೆಲ್ ಈ ಕೊಪ್ಪಳದಲ್ಲಿ ಮಾಡಿದ್ವಿ. ಕೊಪ್ಪಳ ಪದವಿ ಪೂರ್ವ ಬಾಲಕಿಯರ ಕಾಲೇಜ್ ಇದು. 3 ವರ್ಷ ಆಯಿತು ಮಾಡಿ ಇಂದಿಗೂ ಕೂಡ. ಬನ್ನಿ ಇದ್ರ ಬಗ್ಗೆ ರಿವ್ಯೂ ಕೇಳೋಣ. ಇದು ಯಾವ ಥರ ವರ್ಕ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಶಿವಾನಂದ್. ಓಕೆ ಸರ್. ಪ್ರಿನ್ಸಿಪಲ್ ಸರ್? ಪ್ರಿನ್ಸಿಪಲ್ ಕಾಲೇಜ್. ಓಕೆ ಸರ್. ಓಕೆ. ಇದು ಕೊಪ್ಪಳ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು. ಓಕೆ ಸರ್. ಈ ಬೋರ್ವೆಲ್ ರೀಚಾರ್ಜ್ ಮಾಡಿ ನಾವು 3 ವರ್ಷ ಆಯ್ತು ಸರ್. 3 ವರ್ಷದ ಮುಂಚೆ ಈ ಬೋರ್ವೆಲ್ ರೀಚಾರ್ಜ್ ಮಾಡೋ ಮುಂಚೆ ಹೇಗಿತ್ತು ಸರ್, ಮತ್ತು ರೀಚಾರ್ಜ್ ಆದಮೇಲೆ ಹೇಗಾಗಿದೆ ಅನ್ನೋದ್ರ ಬಗ್ಗೆ, ಈ ರೀಚಾರ್ಜ್ ಬಗ್ಗೆ ನಿಮ್ಮ ಅನುಭವದ ಮಾತುಗಳನ್ನ ಹೇಳಿ ಸರ್. ರೀಚಾರ್ಜ್ ಪರ್ಕ್ಯುಲೇಟಿಂಗ್ ಪಿಟ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮುಂಚೆ ಸರ್ ಒಂದು 10-15 ನಿಮಿಷ ಬೋರ್ವೆಲ್ ಚಾಲು ಆಗ್ತಾ ಇತ್ತು. ಸರ್. ಈಗ ಅದಾದಮೇಲೆ ಅದು ಚೆನ್ನಾಗಿ ಅಂಡರ್ಗ್ರೌಂಡ್ ವಾಟರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸರ್. ಬೇಸಿಗೆನಲ್ಲಿ ಮಾತ್ರ 1 ಗಂಟೆ 1 ತಾಸು ಓಡುತ್ತೆ. ಮಳೆಗಾಲದಲ್ಲಿ ಕಂಟಿನ್ಯೂಸ್ ಇದೆ. ಓಕೆ. ರೀಚಾರ್ಜ್ ಮಾಡೋ ಮುಂಚೆ ಸ್ವಲ್ಪ ನೀರು ಕಡಿಮೆ ಪ್ರಮಾಣದಲ್ಲಿ ಇತ್ತು. ಒಂದು 10-20 ನಿಮಿಷ ಅಷ್ಟೇ ಇತ್ತು. ಈಗ 1 ತಾಸು ಓಡುತ್ತೆ ಬೇಸಿಗೆನಲ್ಲಿ. ಮಳೆಗಾಲದಲ್ಲಿ ತೊಂದರೆ ಇಲ್ಲ. ಬೇಸಿಗೆಯಲ್ಲಿ 1 ಅವರ್ ಓಡುತ್ತೆ, ಮತ್ತೆ ಇದಾಗುತ್ತೆ, ಆಫ್ ಆಗುತ್ತೆ, ನೀರು ಪ್ರೆಷರ್ ಕಡಿಮೆ ಆಗುತ್ತೆ. ಓಕೆ ಸರ್. ಸರ್, ಈಗ ಏನಂತಂದ್ರೆ ಈ ಬೋರ್ವೆಲ್ ರೀಚಾರ್ಜ್ ಇದೆಯಲ್ಲ ಸರ್, ಇದು ಎಲ್ಲರೂ ಮಾಡಿಸ್ಕೊಳ್ಳೇಬೇಕಾಗುವಂಥ ಕಾರ್ಯ ಇದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ರೈತರು ಕೂಡ, ಯಾಕಂದರೆ ಅತ್ಯಮೂಲ್ಯವಾದ ನೀರು ಎಲ್ಲರಿಗೂ ಕೂಡ, ರೈತರು ಕೂಡ ಮಾಡಿಸ್ಕೊಂಡ್ರೆ ಅನುಕೂಲ. ಅದ್ರ ಬಗ್ಗೆ ನೀವು ಹೇಳಿ ಸರ್. ಇದು ಅಂತರ್ಜಲ ಮರುಪೂರಣ ಅಂತ ಹೇಳಿ ಕರಿತೇವೆ. ಸರ್. ಯಾಕಂದ್ರೆ ಮಳೆ ಬಿದ್ದಾಗ ಅದು ಅಂತರ್ಜಲ ಇಂಪ್ರೂವ್ ಆಗುತ್ತೆ. ಸರ್. ಈಗ ನಾವು ಬಳಸ್ತಾ ಹೋದಷ್ಟು ಏನಾಗುತ್ತೆ, ಅದನ್ನು ಹೊರತೆಗಿತಾ ಹೋಗ್ತೀವಿ. ಮತ್ತೆ ರೀಫಿಲ್ ಆಗ್ಬೇಕಂತಂದ್ರೆ ಇಂಥ ಯೋಜನೆಗಳಾದ್ರೆ ಅರ್ಧೋಗ ನೀರು ಇಲ್ಲಿ ಅಂತರ್ಜಲ ಆಗಿ ಪರಿವರ್ತನೆ ಆಗುತ್ತೆ. ಅವ್ರಿಗೆ ಬೋರ್ವೆಲ್ ಲೈಫ್ ಜಾಸ್ತಿ ಆಗುತ್ತೆ. ರೈತರಾದ್ರೂ ಅಷ್ಟೇ, ಅವ್ರಿಗೆ ಅರ್ಧೋಗ ವೇಸ್ಟ್ ನೀರನ್ನ ಅವರು ಅಂತರ್ಜಲಕ್ಕೆ ಮರುಪೂರ್ಣ ಆಗಂಗೆ ಇಂಗು ಗುಂಡಿಗಳನ್ನು ಮಾಡ್ಕೊಂಡ್ರೆ ಬೋರ್ಗಳ ಲೈಫ್ ಜಾಸ್ತಿ ಆಗುತ್ತೆ. ಬೋರ್ ನಿಂತೋಯ್ತು ಅಂತ ಹೊಸದಾಗಿ ಬೋರ್ ಕೊರಿತಾ ಹೋದ್ರೆ ಮತ್ತೆ ಅವರಿಗೆ ಹಣಕಾಸಿನ ತೊಂದರೆ ಆಗುತ್ತೆ, ಬರ್ಡನ್ ಆಗುತ್ತೆ. ಅದನ್ನು ತಪ್ಪಿಸ್ಬೋದು. ಈ ಬೋರ್ವೆಲ್ ನ ಆಯಸ್ ಜಾಸ್ತಿ ಆಗುತ್ತೆ. ಓಕೆ ಸರ್. ಇದ್ರ ಬಗ್ಗೆ ಒಂದು ಏನಂತಾರಲ್ಲ, ಅತ್ಯುತ್ತಮ ರಿವ್ಯೂ ಕೊಟ್ಟಿದ್ದೀರಾ. ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಮತ್ತು ಇನ್ನೊಂದು ಸರ್, ಈಗ ನಾವು ಈ ಬೋರ್ವೆಲ್ ರೀಚಾರ್ಜನ್ನು ಮತ್ತೆ ಬೇರೆ ಸ್ಕೂಲುಗಳಿಗೆ ಹಾಕ್ಕೊಳ್ತಾ ಇದ್ದೀವಿ. ಒಳ್ಳೇದು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಎಲ್ಲ ರೀಚಾರ್ಜ್ ಬಿಟ್ಟು ನಮ್ಮ ಯಾರೇ ಆಗಲಿ ಅದನ್ನ ಅಳವಡಿಸ್ಕೊಂಡ್ರೆ ಬೋರ್ವೆಲ್ ಅದು ಲೈಫ್ ಜಾಸ್ತಿ ಆಗುತ್ತೆ, ಉಪಯುಕ್ತ ಆಗುತ್ತೆ. ಓಕೆ ಸರ್. ಓಕೆ ಸರ್, ತುಂಬ ಧನ್ಯವಾದ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಬೋರ್ವೆಲ್ ರೀಚಾರ್ಜ್ ಮಾಡಿದ ಮೇಲೆ ಮೊದಲು ಒಂದು 15-20 ನಿಮಿಷ ಬರ್ತಾಯಿತ್ತು. ಮಳೆಗಾಲದಲ್ಲಿ ಕೂಡ ಅಷ್ಟೇ ಬರ್ತಾಯಿತ್ತು. ಬೇಸಿಗೆಯಲ್ಲಿ ನೀರು ಅಷ್ಟೊಂದು ಬರ್ತಿದ್ದಿಲ್ಲಂತೆ. ಇವಾಗ ರೀಚಾರ್ಜ್ ಮಾಡಿದ ಮೇಲೆ ಮಳೆಗಾಲದಲ್ಲಿ ಕಂಟಿನ್ಯೂಸ್ ಹೋಗ್ತಾ ಇದೆ. ಮಳೆಗಾಲದಲ್ಲಿ ಏನು ಬಂದಾಗ್ತದಲ್ಲ ನೀರು. ಬೇಸಿಗೆಯಲ್ಲಿ 1 ಅವರ್ ಬರ್ತೈತಂತೆ. ಮತ್ತೆ ನೋಡಬೇಕು ಮಳೆ ಪ್ರಮಾಣ ಹೇಗೆ ಜಾಸ್ತಿ ಆಗುತ್ತೋ ಮತ್ತು ರೀಚಾರ್ಜ್ ಆಗುತ್ತೆ. ಮಳೆಗಾಲದಲ್ಲಂತೂ ನೀರಿಂದ ಏನು ಅಭಾವ ಇಲ್ಲ ಸರ್. ನೀರು ಚೆನ್ನಾಗಿ ಬರ್ತೈತೆ ಬೋರ್ವೆಲ್ ಅಂತ ಹೇಳಿದರು. ಸರಿನಾ ವೀಕ್ಷಕರೇ? ಯಾಕಂತಂದರೆ ಅವ್ರು ಸರ್ ಕೂಡ ಹೇಳಿದರು, ಇನ್ನೊಂದು ಬೋರ್ವೆಲ್ ಹಾಕ್ಸೋದಕ್ಕಿಂತ ಇದು ಬೋರ್ವೆಲ್ನೇ ನಾವು ರೀಚಾರ್ಜ್ ಮಾಡಿದರೆ ರೈತರು ಕೂಡ ಬರ್ಡನ್ ಆಗಲ್ಲ. ಬೋರ್ ಇದ್ದರೆ ಪ್ರತಿಯೊಬ್ಬರಿಗೂ ನೀರು ಯಾರಿಗೆ ಬೇಕೋ ಅವರು ಈ ಥರ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತಂದು ಪ್ರಿನ್ಸಿಪಲ್ ಸರ್ ಕೂಡ ಹೇಳಿದರು. ಈ ಒಂದು ವಿಡಿಯೋ ಬಗ್ಗೆ, ಈ ಬೋರ್ವೆಲ್ ರೀಚಾರ್ಜ್ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಾರು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೋಬೇಕು ನನ್ನ ನಂಬರಿಗೆ ಫೋನ್ ಮಾಡಿದರೆ ನಾವು ಮಾಡಿಕೊಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.